ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಮುಖಾಂತರ CM ಸರ್ಗೆ ಮತ್ತು KPSC ಸೆಕ್ರೆಟರಿ ಸರ್ಗಿರ್ಬೋದು ಮತ್ತು DPR ಸೆಕ್ರೆಟರಿ ಸರ್ಗಿರ್ಬೋದು ಒಂದು ಮನವಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು KS ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿ. ಯಾಕೆಂದರೆ ಸಾಕಷ್ಟು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ. CM ಸರ್ಗೆ ಒಂದು ಮನವಿ ಮಾಡೋದೇನಪ್ಪ ಅಂತ ಅಂದರೆ KPSCಯಲ್ಲಿ ಸರ್ ಆಗ್ತಾಯಿರೋ ಅನ್ಯಾಯನ ನೀವು ಖಂಡಿಸಲೇಬೇಕಾಗುತ್ತೆ. ಯಾಕೆ ಅಂತಂದರೆ ಸುಮಾರು ಒಂದು ತಿಂಗಳು ಮುಂಚೆನೇ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ದಾರೆ. ನೀವು ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿ ಅಂತಂದರೆ ಒಂದಿನ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿದ್ದಾರೆ. ಬಟ್ ಆದರೆ ಸೇಮ್ ಡೇ ಅದು UGC ನೆಟ್ ಎಕ್ಸಾಮ್ಸ್ ಇದ್ದಿದ್ದು 26 ಅದು 27 ಆಗಿದೆ ಈ ಸತಿ. ಆ ಒಂದು ಎರಡು ಎಕ್ಸಾಮ್ಸ್ ಸೇಮ್ ಡೇ ಕ್ಲಾಶ್ ಆಗ್ತಾಯಿದೆ. ಅದ್ರ ಜೊತೆಲಿ ಏನಪ್ಪ ಅಂದರೆ ಇವರು ಒಂದು ತಿಂಗಳು ಮುಂಚೆನೇ KPSCಯಲ್ಲಿ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ದಾರೆ ಸರ್. ಅದು ಒಂದು ರೀಸನ್ನು. ಮತ್ತು ಇನ್ನೂ ಎರಡನೇ ರೀಸನ್ ಏನಪ್ಪ ಅಂತಂದರೆ ಆ ಒಂದು KS 2017-18 ಬ್ಯಾಚ್ ಅವರಿಗೆ ಅಟ್ಲೀಸ್ಟ್ ಒಂದು 3 ಮಂತ್ಸ್ ಆದರೂ ಟೈಮ್ ಕೊಡಬೇಕಾಯಿತು. ಆದರೆ ಆ್ಯಸ್ ಪರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು 2 ಮಂತ್ಸ್ ಆದರೂ ನೋಟಿಫಿಕೇಷನಲ್ಲಿ 2 ಮಂತ್ಸ್ ಆದರೂ ಅವರಿಗೆ ಟೈಮ್ ಕೊಡಬೇಕಾಯಿದ್ರು. ಆದರೆ ಇವ್ರಿಗೆ ಕೊಟ್ಟಿರೋದೇ 50 ಡೇಸ್ ಇದೆ. ದಯವಿಟ್ಟು ಅವ್ರಿಗೂ ಅನ್ಯಾಯ ಆಗ್ತಾಯಿದೆ. ಮತ್ತು ಹಿಸ್ಟ್ರಿ ಆಫ್ KPSCಯಲ್ಲಿ ಫಸ್ಟ್ ಟೈಮು ವೀಕ್ ಡೇಸಲ್ಲಿ ಎಕ್ಸಾಮ್ ಮಾಡ್ತಾಯಿದ್ದಾರೆ. ವೀಕ್ ಡೇಸು ಟ್ಯೂಸ್ಡೇ ಎಕ್ಸಾಮ್ ಮಾಡ್ತಾಯಿದ್ದಾರೆ. ದಯವಿಟ್ಟು ಯಾಕೆಂದರೆ ಇದು ಕಾನ್ಸ್ಟಿಟ್ಯೂಷನ್ ಬಾಡಿ. UPSC ಕೂಡ ಅಷ್ಟೇ ಯಾವತ್ತೂ ವೀಕ್ ಡೇಸಲ್ಲಿ ಎಕ್ಸಾಮ್ ಮಾಡಿಲ್ಲ. KPSC ಕೂಡ ಮಾಡಬಾರ್ದು. ಅದು ಸಂಡೇನೇ ಎಕ್ಸಾಮ್ ಮಾಡಬೇಕು. ಅಟ್ಲೀಸ್ಟ್ ಏನಾದರೂ ಮಾಡಬೇಕು ಅಂತಂದಿದ್ರೆ ಒಂದು 3 ಮಂತ್ಸ್ ಬಿಫೋರ್ ಅನೌನ್ಸ್ ಮಾಡಿದ್ದಿದ್ರೆ ಆ ಡಿಸೇಬಲ್ಡ್ ಪರ್ಸನ್ ಎಲ್ಲರೂ ಅವರಿಗೆ ಅನುಕೂಲ ಆಗೋ ರೀತಿ ಒಬ್ಬ ರೈಟರ್ನ ಇಟ್ಕೊತಾ ಇದ್ರು. ಆದರೆ ಇವತ್ತಿನ ದಿನ ಹೆಂಗಾಗಿದೆ ಅಂತಂದರೆ ಅವರಿಗೆ ರೈಟರ್ ಸಿಗ್ತಾ ಇಲ್ಲ ಬರೆಯೋದಕ್ಕೆ. ಆದರೆ ಯಾವುದೋ ಒಂದು ಎಕ್ಸಾಮ್ಸ್ ನೀವು ಒಂದು ಎಕ್ಸಾಂಪಲ್ ಕೊಡೋದಾದರೆ ಆ ಒಂದು 7th 8th ಮಕ್ಕಳನ್ನ ಕರ್ಕೊಂಡೋಗಿ ಎಕ್ಸಾಮ್ಸ್ ಬರ್ಸಿದ್ದಾರೆ. ಆದರೆ ಆ ಡಿಸೇಬಲ್ಡ್ ಪರ್ಸನ್ ಆ ಕಣ್ಣು ಕಾಣಿಸ್ದೇ ಇರೋ ಒಂದು ವ್ಯಕ್ತಿ ಅವರೇನೋ ಒಂದು ಹೇಳಿರ್ತಾರೆ ಪಾಪ. ಇವಾಗ ಒಂದು ಚಿಕ್ಕ ಹುಡುಗರ ಕೈಯಲ್ಲಿ ಏನೋ ಒಂದು ಫಿಲ್ ಮಾಡಿದ್ದಾರೆ. ಬಟ್ ಆದರೆ ಆ ಒಂದು ವ್ಯಕ್ತಿ ಫೇಲ್ ಆಗಿದ್ದಾರೆ ಎಷ್ಟೊಂದು ಎಕ್ಸಾಮ್ಸಲ್ಲಿ, ಎಕ್ಸಾಂಪಲ್ ಹೇಳೋದಾದರೆ. ಬಟ್ ಆ ರೀತಿ ಒಂದು KPSCಯಲ್ಲಿ KS ಎಕ್ಸಾಮ್ಸು ಎವ್ರಿ ಇಯರ್ ಕಾಲಾಗಲ್ಲ ಸರ್. ಇದು ಫಸ್ಟ್ ಟೈಮು 5 ವರ್ಷಕ್ಕೊಂದು ಸತಿ ಆಗ್ತಾಯಿದೆ. ದಯವಿಟ್ಟು ಇದು UPSC ಈ ಥರ ಎವ್ರಿ ಇಯರ್ ಕಾಲಾಗ್ತಾಯಿಲ್ಲ. ಅದ್ರ ಜೊತೆ ಏನಪ್ಪ ಅಂತಂದರೆ ಪ್ರೈವೇಟ್ ಎಂಪ್ಲಾಯೀಸ್ಗೆ ಅವರು ಅಷ್ಟೇ ಅವಕಾಶ ವಂಚಿತರಾಗ್ತಿದ್ದಾರೆ. ನೀವು ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಒಂದಿನ ರಜಾ ಕೊಟ್ಟಿರ್ಬೋದು. ಬಟ್ ಆದರೆ ಪ್ರೈವೇಟ್ ಎಂಪ್ಲಾಯೀಸ್ ಇರ್ಬೋದು, ಅವ್ರಿಗೂ ಒಂದು ಆಸೆ ಆಕಾಂಕ್ಷೆ ಅನ್ನೋದು ಇರುತ್ತೆ. ಏನೋ ಒಂದು ಡ್ರೀಮ್ ಇರುತ್ತೆ, ಒಂದು ಗೌರ್ಮೆಂಟ್ ಆಫೀಸರ್ ಆಗಬೇಕು ಅನ್ನೋದು. ಅವ್ರಿಗೂ ಇವ್ರಿಗೆಲ್ಲ ನ್ಯಾಯ ದೊರಕಿಸ್ಬೇಕು. ದಯವಿಟ್ಟು ನಾವು ಕೇಳೋದೇನಪ್ಪ ಅಂತಂದರೆ ಈ ಕೂಡಲೇ ಈ ಒಂದು ಎಕ್ಸಾಮ್ಸ್ನ ಎಲ್ಲರಿಗೂ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗೋ ರೀತಿ ಒಂದು ಡೇಟ್ ಕೊಡಬೇಕಂತ ಕೇಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ನಾವು ನಾಳೆ ಪ್ರತಿಭಟನೆ ಫ್ರೀಡಮ್ ಪಾರ್ಕಲ್ಲಿ ಮಾಡ್ತಾಯಿದ್ದೀವಿ. ಸ್ಟೂಡೆಂಟ್ಸ್ ಎಲ್ಲರಿಗೂ ಕೇಳ್ಕೊಳೋದೇನಪ್ಪ ಅಂದರೆ ದಯವಿಟ್ಟು ಪ್ರತಿಯೊಬ್ಬರು ನಾಳೆ ಫ್ರೀಡಮ್ ಪಾರ್ಕ್ಗೆ ಬೆಳಗ್ಗೆ ಒಂದು 10 ಗಂಟೆಗೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಅಂಟಿಲ್ ನಮಗೆ ಜಸ್ಟಿಸ್ ಸಿಗೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ ಸರ್. ಈ ಒಂದು ಏನಪ್ಪ ಅಂತಂದರೆ ಈ ಒಂದು KPSC ಧೋರಣೆನ ನಾವು ಖಂಡಿಸ್ತೀವಿ. ನಾನು CM ಸರ್ಗೆ ಮತ್ತೆ ಮನವಿ ಮಾಡ್ಕೊತಾ ಇದ್ದೀನಿ. KPSCಲಿ ಕಾಯಂ ಒಬ್ಬರು ಸೆಕ್ರೆಟರಿ ಬೇಕು ಸರ್. ಈಗ ಕನ್ಕರೆಂಟ್ ಚಾರ್ಜಲ್ಲಿ ಏನಿದ್ದಾರೆ ಇವಾಗ ಇವ್ರನ್ನ ಫಸ್ಟು ಏನಪ್ಪ ಅಂದರೆ ನಮಗೆ ಲತಾ ಕುಮಾರಿ ಮೇಡಮ್ಮು ಮತ್ತು ವಿಕಾಸ್ ಕಿಶೋರ್ ಸರ್ ಏನಿದ್ರು ಅದೇ ರೀತಿ ಒಬ್ಬರು ನಮಗೆ KPSCಲಿ ಸೆಕ್ರೆಟರಿ ಬೇಕು. ಇಲ್ಲಾಂದರೆ ಅವ್ರನ್ನೇ ವಾಪಸ್ ತೊಗೊಂಬಂದು ನಮಗೆ KPSC ಸೆಕ್ರೆಟರಿ ಮಾಡಿದ್ರು ಎಲ್ಲ ಸ್ಟೂಡೆಂಟ್ಸ್ಗೂ ಅನುಕೂಲ ಆಗುತ್ತೆ ಸರ್. ಯಾಕೆಂದರೆ KPSCಯಲ್ಲಿ ಆಗ್ತಾ ಇರೋ ಒಂದು ಹಗರಣ ಮತ್ತು KPSCಯಲ್ಲಿ ಆಗ್ತಾ ಇರೋ ಒಂದು ಕರಪ್ಷನ್ನ ಈ ಒಂದು ಕಾಂಗ್ರೆಸ್ ಸರ್ಕಾರ ಕಡಿಮೆ ಮಾಡಬೇಕು, ಇಲ್ಲ ನಿಯಂತ್ರಣ ಮಾಡಬೇಕಂತಂದರೆ KPSCಲಿ ಕಡಿವಾಣ ತೊಗೊಂಬರಬೇಕು. ಇಲ್ಲ ಅಂದರೆ ಎಲ್ಲ ಸ್ಟೂಡೆಂಟ್ಸು ರೋಡಿಗೆ ಬೀಳ್ತಾರೆ. ಯಾಕೆಂದರೆ ಸರ್ಕಾರ ಕೀ ಮೂಲಕ ಅಂತ ಏನು ಕೇಳ್ಕೊತೀನಪ್ಪ ಅಂದರೆ ದಯವಿಟ್ಟು KS ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲ ಸ್ಟೂಡೆಂಟ್ಸು ನಾಳೆ ಫ್ರೀಡಮ್ ಪಾರ್ಕ್ಗೆ ಪ್ರತಿಭಟನೆ ಬನ್ನಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.